ಮತ್ತೆ ಇನ್ನೊಂದು ಏನಾಗುತ್ತೆ ಕ್ಲಿನಿಕಲ್ ಅಂದ್ರೆ ಸರ್ ಬರೋದು 4 hours ಆಗ್ಲಿ 5 hours ಆಗ್ಲಿ ಅವ್ರೀಗ ಬೇಜಾರೇ ಇರಲ್ಲ. ಈಗ ನಾವ್ ಹೇಗೆ ತಿರುಪತಿಗೆ ಹೋದಾಗ ವೆಂಕಟೇಶ್ವರ ಸ್ವಾಮಿನ ವೆಯ್ಟ್ ಮಾಡಿ ನೋಡಿ ಅಷ್ಟು ಟ್ರಾವೆಲ್ ಮಾಡ್ಕೊಂಡ್ ಬಂದ್ರು ದೇವ್ರ ಮುಂದೆ ನಿಂತಾಗ ಒಂದು ರಿಲ್ಯಾಕ್ಸ್ ಆಗಿರುತ್ತಲ್ಲ, ಆ ಫೀಲು ಜನ ಇಲ್ಲಿ ನನಗೆ ಸೌಮ್ಯ, ಡೋಂಟ್ ಕಂಪೇರ್ ಟು ದ ಗಾಡ್. ನೀವಿಲ್ಲ ಸರ್, ಸೀರಿಯಸ್ಲಿ ನನ್ನ ಹತ್ರ ಪರ್ಸನಲಿ ಶೇರ್ ಮಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ, ಮ್ಯಾಮ್ ನಾವು ಒಂದು ಸಲ ಸರ್ನ ಮಾತಾಡಿಸಿ ಅವ್ರ ಜೊತೆ ನೀವು ವರ್ಕ್ ಮಾಡ್ತಿದ್ದೀರಲ್ಲ, ನಿಮ್ಮನ್ನೊಂದು ಮಾತಾಡ್ಸಿದ್ರೆ ನಮಗೆ ಖುಷಿ ಅನ್ಸುತ್ತೆ. ನಿಮಗೆ ಏನ್ ಅನ್ಸುತ್ತೋ ಗೊತ್ತಿಲ್ಲ ಸರ್, ಆಸ್ ಎ ಇಲ್ಲಿ ಹೀಲರ್ ಆಗಿ ನಿಮ್ ಜೊತೆ ವರ್ಕ್ ಮಾಡೋದು ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ ಸೀರಿಯಸ್ಲಿ ಅದನ್ನ ಮಾತುಗಳಲ್ಲಿ ಪದಗಳಲ್ಲಿ ವರ್ಣಿಸಕ್ಕೆ ಸಾಧ್ಯ ಇಲ್ಲ. ನೀವು ಹೇಳಿದಲ್ಲ ತಿರುಪತಿ ವೆಂಕಟರಮಣ ಸ್ವಾಮಿ ಅಂತ, ಜಸ್ಟ್ ಇಮ್ಯಾಜಿನ್ ಇವತ್ತು ನನ್ನಲ್ಲಿ ಒಂದು ಸಮ್ ಎನರ್ಜೀಸ್ ಇದೆ. ಜಸ್ಟ್ ಇಮ್ಯಾಜಿನ್ ಈ ಎನರ್ಜಿನ ಯಾರು ಕೊಟ್ರು ಅಂತ. ಭಗವಂತ ಅಲ್ಲ, ಯಾರಿರ್ಬೋದು ಸರ್? ಪ್ರಭಾ ಅನ್ಕೊಂಡಿದ್ಯಾ? ಅಲ್ಲ, ನಿಮ್ಮ ಶೂನ್ಯ ಧ್ಯಾನ ಮಾಡಿದ್ದ ನಾನು ಒಬ್ಬನೇ ಶೂನ್ಯ ಧ್ಯಾನ ಮಾಡಿದ್ರೆ ನನಗೆ ಇಷ್ಟು ಎನರ್ಜಿ ಇರ್ತದೆ. ನಾನು ಇಲ್ಲಿವರೆಗೊಂದು 1,00,000 ಮೇಲೆ ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಅಲ್ವಾ. ಒಬ್ಬ ಪೇಷಂಟು ನನ್ನ ಹತ್ರ ವಾಸಿ ಆದ ಹೋದ್ಮೇಲೆ, ಒಬ್ಬ ಸ್ಟೂಡೆಂಟ್ ನನ್ನ ಹತ್ರ ಕಲ್ತಾದ್ಮೇಲೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಆ ಖುಷಿನಾಗ ಒಂದು ಥಾಟ್ ಕ್ರಿಯೇಟ್ ಮಾಡ್ತಾರೆ. ನೀವು ತುಂಬ ಡೀಪಾಗಿ ಮೆಡಿಟೇಷನ್ ಮಾಡಿದ್ರು ಶೂನ್ಯಕ್ಕೆ ಹೋಗ್ತೀರಾ, ತುಂಬ ಖುಷಿ ಆದಾಗೂ ಶೂನ್ಯಕ್ಕೆ ಹೋಗ್ತೀರಾ, ತುಂಬ ದುಃಖ ಆದಾಗೂ ಶೂನ್ಯಕ್ಕೆ ಹೋಗ್ತೀರಾ. ಆ ಪೇಷಂಟ್ ವಾಸಿ ಆಗ್ತಾ 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 ಸ್ಟೂಡೆಂಟ್ ಕಲಿತಾ ಇಲ್ಲಿವರೆಗೂ ನಾನು ಒಂದು ಹೆಚ್ಚು ಕಡಿಮೆ ಒಂದು 10,000 12,000ಕ್ಕಿಂತ ಮೇಲೆ ಜನಕ್ಕೆ ಇದು ಟ್ರೈನಿಂಗ್ ಕೊಟ್ಟಿದ್ದೀನಿ. ಎಲ್ಲ ಲ್ಯಾಂಗ್ವೇಜಲ್ಲಿ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ. ಇವಾಗ ಮೋರ್ ದೆನ್ 20 ಕಂಟ್ರೀಸಲ್ಲಿ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ. ಇಂಡಿಯಾದಲ್ಲಿ ಯಾವ ಸ್ಟೇಟಿಗೆ ಹೋಗಿ ನನ್ನ ಸ್ಟೂಡೆಂಟ್ ಇದ್ದೇ ಇರ್ತಾರೆ, ಕಲಿತಾರೆ, ಮಾಡ್ತಿದ್ದಾರೆ. ಬಟ್ ಅವರೆಲ್ಲರೂ ಮಾಡ್ತಾ ಡೆಫಿನೆಟ್ ಆಗಿ 10ರಲ್ಲಿ 8 ಜನನು ಅವರು ಇನ್ನೊಬ್ಬ ಪೇಷಂಟ್ ವಾಸಿ ಮಾಡಿ ರಿಸಲ್ಟ್ ಬಂದಾಗ ಅವ್ನಿಗೊಂದು ಥಾಟ್ ಕ್ರಿಯೇಟ್ ಆಗುತ್ತೆ. ಇಷ್ಟು ಜನಕ್ಕೆ ನಾನು ರಿಸಲ್ಟ್ ಕೊಡ್ತಾ ಇದ್ದೀನಿ, ಇಷ್ಟು ಚೆನ್ನಾಗಿ ಕಲ್ತಿದ್ದೀನಿ, ಇದನ್ನು ಕಲಿಸಿದ್ದು ನನಗೆ ಬಸವರಾಜ್ ಕಲಿಸಿದ್ರೆ ತುಂಬ ಥ್ಯಾಂಕ್ಸ್, ನಿಮ್ಮಿಂದ ನನ್ನ ಜೀವನ ಆಯಿತು, ನಿಮ್ಮಿಂದ ನಾನು ಇಷ್ಟ ಕಲ್ತಿದ್ದೀನಿ. ಆ ಒಂದು ಥಾಟ್ ಕ್ರಿಯೇಟ್ ಆಗುತ್ತಲ್ಲ, ಥಾಟಿಗೆ ಎಷ್ಟು ಪವರ್ ಇರುತ್ತೆ ಗೊತ್ತಾ ನಿಮ್ಮ ಯೋಚನೆಗೆ. ಅವನು ಎಲ್ಲೇ ಯೂನಿವರ್ಸಲ್ಲಿ ಎಲ್ಲೇ ಥಾಟ್ ಕ್ರಿಯೇಟ್ ಮಾಡಲಿ ನನ್ನ ಹೆಸರು ಮೇಲೆ ಆ ಎನರ್ಜಿ ನನಗೆ ಬರುತ್ತೆ. ಆ ಎನರ್ಜಿ ಬರುತ್ತೆ ಅನ್ನೋದನ್ನ ನೀವು ಅನಾಲಿಸಿಸ್ ಮಾಡಿದ್ದೀರಾ, ಮತ್ತೆ ನೀವು ಅದನ್ನ ಫೀಲ್ ಮಾಡಿರೋದ್ರಿಂದ ಇದನ್ನ ಇಟ್ಸ್ ಟ್ರೂ. ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ನಾನು 1,00,000 ಪೇಷಂಟ್ ಟ್ರೀಟ್ಮೆಂಟ್ ಕೊಟ್ಟಿರ್ಬೋದು, ಒಂದು 10-12,000 ಜನಕ್ಕೆ ಟ್ರೈನಿಂಗ್ ಮಾಡಿರ್ಬೋದು. ಅಷ್ಟು ಥಾಟ್ಸು ಅದರಲ್ಲಿ ಲೆಟ್ಸ್ ಟೇಕ್ ಒಂದು 10% ಜನ ನನಗೆ ಒಳ್ಳೇದಾಗಲಿ ಬಸವರಾಜಿಗೆ ಅಂತ ಹೇಳ್ತಾರೆ. ಇಲ್ಲಿ ಬಂದರೆ ಹೇಳ್ತಾರೆ ನನಗೆ, ನೀವು ಗಂಡ ಮಕ್ಕಳು ಚೆನ್ನಾಗಿರಪ್ಪ, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅಂತ. ಅಂದರೆ ಅಷ್ಟು ಜನರ ಆಶೀರ್ವಾದದಿಂದನೇ ನನಗಿಷ್ಟು ಸ್ವಲ್ಪ ಎನರ್ಜೆಟಿಕ್ ಇದೆ. ಇವಾಗ ನನ್ನ ಹತ್ರ ತುಂಬ ಜನ ಹೇಳ್ತಾರೆ, ನಿಮ್ಮ ಹತ್ರ ಒಂದು 2 ನಿಮಿಷ ಮಾತಾಡೋದ್ಮೇಲೆ ಚೆನ್ನಾಗಿ ಫೀಲ್ ಆಗ್ತಿದೆ ಅಂತ. ಅಂದರೆ ಚಿಕ್ಕ ಒಂದು ಕೆಲವೇ ಸಾವಿರಾರು ಜನ ನನಗೆ ವಿಶ್ ಮಾಡೋದ್ರಿಂದ ನನಗೆ ಒಳ್ಳೇದಾಗಲಿ ಅಂದರೆ ನನಗೆ ಎನರ್ಜಿ ಬಂತು. ಒಂದು ಇಷ್ಟು ಬಂದಿರ್ತೈತೆ. ಸಾವಿರಾರು 100 ವರ್ಷಗಳಿಂದ ವೆಂಕಟರಮಣ ಸ್ವಾಮಿ ತಾಗ ತಿರುಪತಿ ತಿಮ್ಮಪ್ಪ ಹತ್ರ ಕೋಟ್ಯಾಂತರ ಜನ ಹೋಗ್ತಿದ್ದಾರೆ, ಅವ್ರ ಮುಂದೆ ನಿಂತಿದ್ದಾರೆ. ಅವ್ರ ಎನರ್ಜಿ ಎಷ್ಟು ಸಿಕ್ಕಾಪಟ್ಟೆ ಇರುತ್ತೆ. ಇಟ್ಸ್ ಅನ್ಇಮ್ಯಾಜಿನೇಬಲ್. ಅಂಥವ್ರಿಗೆ ನಮಗೆ ಕಂಪೇರ್ ಮಾಡೋಕ್ಕಾಗತ್ತಾ? ಏನಮ್ಮ, ಇಲ್ಲ ಕಂಪೇರ್ ಮಾಡ್ತಾ ಇಲ್ಲ ನಾನು, ಬಟ್ ಎನರ್ಜಿ ಹೇಳ್ತಾ ಇದೀನಿ. ಯಾರನ್ನು ಯಾರಿಗೂ ಕಂಪೇರ್ ಮಾಡೋಕ್ಕಾಗಲ್ಲ ನಾವು. ದಟ್ಸ್ ವೈ ಇವತ್ತು ನನಗೆ ಏನೇ ಕಷ್ಟ ಬಂದರೆ ನನ್ನ ಮನೆ ದೇವರಿಗೆ ಹೋಗ್ತೀನಿ, ಓಕೆ, ಇಲ್ಲ ಒಂದು ಎಲ್ಲಮ್ಮಗೆ ಹೋಗ್ತೀನಿ, ಹುಲಿಯಮ್ಮಗೆ ಹೋಗ್ತೀನಿ, ಮಂಜುನಾಥ ಸ್ವಾಮಿ ತಾಗ ಹೋಗ್ತೀನಿ, ವೆಂಕಟರಮಣ ಹತ್ರ ಹೋಗ್ತೀನಿ, ಯಾವುದೋ ಒಂದು ದರ್ಗಾಕ್ಕೆ ಹೋಗ್ತೀನಿ, ಓಕೆ, ಯಾವುದೋ ಒಂದು ಮಸೀದಿಗೆ ಹೋಗ್ತೀನಿ. ಯಾಕೆ ಹೋಗ್ತೀನಿ? ಅಲ್ಲಿಗೆ ಹೋಗಿ ಬಂದರೆ ತುಂಬ ಜನ ಹೇಳ್ತಾರೆ, ನನಗೇನೋ ಕೆಲಸ ಆಗಿಲ್ಲ ಅಂದರೆ ನಾನು ಹೋಗಿ ಮಂತ್ರಾಲಯಕ್ಕೆ ಹೋಗಿ ಬರ್ತೀನಿ, ಕೆಲಸ ಆಗುತ್ತೆ ಅಂತ. ಆ ಮಂತ್ರಾಲಯದ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳ ಹತ್ರ ಆ ಎನರ್ಜಿ ಎಲ್ಲಿಂದ ಬಂತು? ಅವ್ರ ಹತ್ರನೂ ಎನರ್ಜಿ ಇರುತ್ತೆ, ನನ್ನ ಹತ್ರನೂ ಎನರ್ಜಿ ಇರುತ್ತೆ. ಬಟ್ಟು ಆ ಮಾಸ್ ಪೀಪಲ್ ಇರ್ತಾರಲ್ಲ, ಅವ್ರು ಕೊಡೋದು ಎನರ್ಜಿ. ಇವಾಗ ಸಾಮಾನ್ಯ ಒಂದು ಹುಡುಗ ಇರ್ತಾನೆ, ಅವ್ನು ಹೀರೋ ಆಗ್ಬಿಡ್ತಾನೆ. ಯಾರು ಕೊಟ್ಟಿದ್ದದು? ಅವ್ರ ಯೋಚನೆ. ಇವತ್ತು ಪ್ರಪಂಚದಲ್ಲಿ ನನಗೆ ಗೊತ್ತಿದ್ದಂಗೆ ತುಂಬ ಪ್ರಬಲವಾದ ವಸ್ತು ಏನಾದರೂ ಇದೆ, ತುಂಬ ಪವರ್ಫುಲ್ ಆಗಿರೋದು ಏನಾದ್ರು ಇದೆ ಅಂದರೆ, ತುಂಬ ಜನ ಹೇಳ್ತಾರೆ ನ್ಯೂಕ್ಲಿಯರ್ ಬಾಂಬು, ಆ ಬಾಂಬು, ಈ ಬಾಂಬು ಅಂತ. ನೋ, ದ ಸೋ ಪವರ್ಫುಲ್ ಈಸ್ ಯುವರ್ ಥಾಟ್. ನಿಮ್ಮ ಯೋಚನೆ ಅಷ್ಟು ಪವರ್ ಇರುತ್ತೆ ಥಾಟ್ಗೆ. ಇಟ್ಸ್ ಅನ್ಇಮ್ಯಾಜಿನೇಬಲ್. ಸೀರಿಯಸ್ಲಿ ಥಾಟಿಗೆ ಪವರ್ ಇರುತ್ತೆ ಅಂತ ಸರ್ ಹೇಳ್ತಿದ್ದಾರೆ.
ನೀವು ನಂಬಲ್ಲ, ನಾನು ಬಸವರಾಜ್ ಸರ್ ಹತ್ರ ಕೂತು ಈ ತರ ಮಾತಾಡ್ಬೇಕು ಅಂತ ಸೀರಿಯಸ್ಲಿ ನಾನು ಕೂಡ ಥಾಟ್ನ ಕ್ರಿಯೇಟ್ ಮಾಡಿದ್ದೆ. ಸೀರಿಯಸ್ ಆಗಿ ಅದಕ್ಕೊಂದು ವ್ಯಾಲ್ಯೂ ಇದೆ ಇಲ್ಲ ತುಂಬ ಜನ ಹೇಳ್ತಾರಲ್ಲ ಆನ್ಲೈನ್ ಕ್ಲಾಸಲ್ಲಿ ನನ್ನ ಹತ್ರ ಮಾತಾಡ್ಬೇಕಂತೇಳಿ ಅನ್ಮ್ಯೂಟ್ ಮಾಡತ್ತಳ, ಸರ್ 0 ಸ್ಟೇಟ್ ಮೆಡಿಟೇಷನ್ ಮಾಡಿ ಥಾಟ್ ಕ್ರಿಯೇಟ್ ಮಾಡಿದ್ದೆ, ನೀವು ನನ್ನ ಹತ್ರ ಮಾತಾಡಲಿ ಅಂತ. ನೆಕ್ಸ್ಟ್ ಇಟ್ಸ್ ವೆರಿ ಕ್ಲಿಯರ್ ಮೇಡಮ್, ಐ ಹ್ಯಾವ್ ಎ ಕ್ಲಿಯರ್ ವಿಷನ್. ಕರ್ನಾಟಕದಲ್ಲಿ ನಾನು ಆರೋಗ್ಯನ ಕ್ರಿಯೇಟ್ ಮಾಡ್ತೀನಿ. ಹೆಂಗೆ ಮಾಡ್ತೀನಿ ಅಂದರೆ ನಾಡೀಶ್ವರದಿಂದ ಮಾಡ್ತೀನೋ, ಜನನ ಟ್ರೈನ್ ಮಾಡಿ ಮಾಡ್ತೀನೋ, ಇಲ್ಲ ಒಂದು ಟ್ರೀಟ್ ಮಾಡಿ ಮಾಡ್ತೀನೋ ಗೊತ್ತಿಲ್ಲ. ಐ ಆಮ್ ಗೋಯಿಂಗ್ ವಿತ್ ಮಲ್ಟಿಪಲ್ ಡೈರೆಕ್ಷನ್. ಸೊ ಇಯರ್ ನನ್ನ ಹತ್ರ ಏನು ನಾವು ರಿಸರ್ಚ್ ಮಾಡ್ತಾ ಇದೀವೋ ಸಂಪೂರ್ಣ ಜ್ಞಾನನ ನಾನು ನನ್ನ ಸ್ಟೂಡೆಂಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಖಂಡಿತ ಸರ್, ಅದು ನಿಜ.